ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಕಾಯಿ ಸಾಸಿವೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಲಂಚ್ ಬಾಕ್ಸ್ಗೆ ಇಲ್ಲ ಮಧ್ಯಾಹ್ನ ಊಟಕ್ಕೆ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ನಾನು ಮಿಕ್ಸಿ ಜಾರಲ್ಲಿ ಇಲ್ಲಿ 7 ಇಂದ 8 ಮಣ್ಕಟ್ಟಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಸಾಸಿವೆ, ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ ಆ ಸೈಜಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಸ್ಪೂನು ಪುಡಿ ಬೆಲ್ಲ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸಾಸಿವೆ ಹಾಕಿ ರುಬ್ಬಿ ಮಾಡಿದ್ರೆ ಭಾಳ ಟೇಸ್ಟು, ಮತ್ತು ಅದು ನೀವು ಮಾಡಿದ್ರೇ ಗೊತ್ತಾಗೋದು ಹೇಗೆ ಬರುತ್ತೆ ಅಂತ. ನಾನು ಹೇಳೋದಲ್ಲ, ಅಷ್ಟೂ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನು ಕಾಯಿ ಸಾಸಿವೆ ಚಿತ್ರಾನ್ನ ಅಂತ ಹೇಳೋದು. ಒಂದು ಅರ್ಧ ಚಿಪ್ಪಷ್ಟು ತುರಿದ್ಬಿಟ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಇಲ್ಲಿ. ಈಗ ಇದಿಷ್ಟನ್ನು ಫಸ್ಟು ನೀರು ಹಾಕಬೇಡಿ, ಕೋರ್ಸಾಗಿ ಮಾಡ್ಕೊಳ್ಳಿ. ಆಮೇಲೆ ನೀರು ಸೇರಿಸಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಈ ಥರ ತರ್ತರಿಯಾಗಿ ರುಬ್ಬಿದ್ದೀನಿ. ಈಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಬರೋಣ. ನೈಸಾಗಿ ರುಬ್ಬಿದ್ದಾಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಬಾಣಲೆ ಇಟ್ಬಿಟ್ಟು 3 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಸೇರಿಸಿದ್ದೀನಿ. ಕಡಲೆಕಾಯಿ ಎಣ್ಣೆ ಕಾದ್ಮೇಲೆ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜಗೆಲ್ಲ ಅಳತೆ ಇಲ್ಲ, ಎಷ್ಟು ಬೇಕಾದ್ರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ ಸ್ವಲ್ಪ ಹೊಂಬಣ್ಣ ಬಂದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲ 1 ಟೀ ಸ್ಪೂನಷ್ಟು ಸೇರಿಸೋಣ. ನೋಡಿ, ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆಗಿದೆ. ಈ ಸ್ಟೇಜಲ್ಲಿ ಎತ್ತಿಟ್ಕೊಂಡಿರೋ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, 2 ಖಾರಕ್ಕೆ ಮೆಣಸಿನ್ಕಾಯಿ, ಒಂದಿಷ್ಟು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಸಾಸಿವೆ ಸಿಡಿದ್ಮೇಲೆ ನೋಡಿ, ಅರ್ಧ ಟೀ ಸ್ಪೂನಷ್ಟು ಅರಿಶಿನ. ಕಡಲೆಕಾಯಿ ಬೀಜನ ಹೊಂಬಣ ಬಂದಿದೆ, ಸಾಸಿವೆನೂ ಸಿಡಿದಿದೆ. ಈ ಸ್ಟೇಜಲ್ಲಿ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲಾನ ಸೇರಿಸೋಣ. ಒಲೆ ಉರಿ ಸಣ್ಣದಾಗಿರಬೇಕು. ಕ್ಲೀನಾಗಿ ಮಿಕ್ಸಿ ಜಾರಲ್ಲಿ ಮೆತ್ಕೊಂಡಿರೋದು ಕೂಡ ಹಾಕೊಂಡ್ಬಿಡೋಣ. ಸ್ವಲ್ಪ ಎಣ್ಣೆಯೊಂದಿಗೆ ಈ ಮಸಾಲ ಫ್ರೈ ಆಗಲಿ. ಆಮೇಲೆ ನಾನು ಈ ಮಸಾಲ ರುಬ್ಕೊಳ್ಳೋಷ್ಟೊತ್ತಲ್ಲಿ ಮತ್ತು ಒಗ್ಗರಣೆ ಹಾಕೋಷ್ಟೊತ್ತಲ್ಲಿ ಆಲ್ರೆಡಿ ನಾನು 2 ಪಾವಷ್ಟು ಕೆಂಪಕ್ಕಿನ ಬೇಯಿಸಿಟ್ಕೊಂಡಿದ್ದೆ. ನೋಡಿ, ಉದುದ್ರಾಗಿ ಮಾಡಿಟ್ಕೋಬೇಕು, ಚೆನ್ನಾಗಿರುತ್ತೆ. ಮೆತ್ತಗೆ ಬೇಕು ಅಂತಂದರೆ ನೀವು 2.5 ಗ್ಲಾಸ್ ಹಾಕ್ಕೊಳ್ಳಿ ನೀರು. ಚಿತ್ರಾನ್ನ ಆಗಿರೋದ್ರಿಂದ ಸ್ವಲ್ಪ ಉದುರಿದ್ರೆ ಚೆಂದ ಅಂತ ನಾನು 1ಕ್ಕೆ 2 ಗ್ಲಾಸ್ ಹಾಕಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಉಪ್ಪು ಸೇರಿಸೋಣ. ನಾನಿಲ್ಲಿ 2 ಪಾವು ಅಕ್ಕಿ ತೊಗೊಂಡಿರೋದ್ರಿಂದ ಒಂದು 10 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹಾಕೋಬೋದು. ಇದೆಲ್ಲ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಮೇಲೆ ಎಣ್ಣೆ ಎಲ್ಲ ಜಿಣುಕ್ತಾ ಇದೆಯಲ್ಲ, ಈ ಸ್ಟೇಜಲ್ಲಿ ಬೇಯಿಸಿಟ್ಕೊಂಡಿರೋ ಅನ್ನನ ಹಾಕೋಣ. ನೋಡಿ, ಅನ್ನ ಸೇರಿಸಿದಾಗಿದೆ. ಈಗ ಆ ಮಸಾಲ ಜೊತೆಗೆ ಅನ್ನ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡೋಣ. ಈ ದೇವಸ್ಥಾನಗಳಲ್ಲಿ ಕೆಲವೊಂದು ಸತಿ ನೈವೇದ್ಯಕ್ಕೂ ಮಾಡ್ತಾರೆ ಇದನ್ನು. ಎಷ್ಟು ಚೆನ್ನಾಗಿರುತ್ತೋ, ದೇವರು ನೈವೇದ್ಯ ಮಾಡಿರೋದು ಯಾವುದೇ ಆಗಲಿ ತುಂಬ ರುಚಿ ಇರುತ್ತೆ. ಇದೆಲ್ಲ ಹಳೇ ಕಾಲ ತಿಂಡಿಗಳು, ಇದೇನು ಹೊಸ ತಿಂಡಿ ಏನಲ್ಲ. ಬಟ್ ಮರೆಯೋಕ್ಕಾಗಲ್ಲ ಇದ್ರ ರುಚಿಗಳೆಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಲೇಟೆಸ್ಟಾಗಿ ಮಾಡೋ ತಿಂಡಿಗಳ ಮುಂದೆ ಇದೇ ಫಸ್ಟ್ ಕ್ಲಾಸ್, ನಂಬರ್ 1 ಇದು. ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸೂಪರಾದ ಕಾಯಿ ಸಾಸಿವೆ ಚಿತ್ರಾನ್ನ ರೆಡಿ ಆಗುತ್ತೆ. ಚೆನ್ನಾಗಿ ಹೊಂದಿಸಿದ್ದೀನಿ ಫ್ರೆಂಡ್ಸ್. 1-2 ನಿಮಿಷ ಚೆನ್ನಾಗಿ ಬಿಸಿ ಆಗಲಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ಕೊತ್ತಂಬರಿ ಸೊಪ್ಪು ಸೇರಿಸಿದ್ದಾಗಿದೆ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ನಾನಿಲ್ಲಿ ಕೆಂಪಕ್ಕಿ ಬಳಸಿ ಮಾಡಿದ್ದೀನಿ. ನೀವು ಮಾಮೂಲಿ ವೈಟ್ ರೈಸಲ್ಲಿ ಕೂಡ ಮಾಡ್ಕೋಬೋದು, ಅದು ಇದಕ್ಕಿಂತ ರುಚಿ ಜಾಸ್ತಿ. ಬಟ್ ಆರೋಗ್ಯ ದೃಷ್ಟಿಯಿಂದ ನಮ್ಮ ಮನೆಯಲ್ಲಿ ಜಾಸ್ತಿ ಕೆಂಪಕ್ಕಿನೇ ಬಳಸೋದು. ಸೊ ಹಾಗಾಗಿ ನಾನು ಇದರಲ್ಲೇ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ ಅಕ್ಕಿಲಾದರೂ ಮಾಡ್ಕೋಬೋದು. ಬಾಸ್ಮತಿಲೆಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ, ರೆಗ್ಯುಲರ್ ಸೋನಾ ಮಸೂರಿಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಬೇರೆ ಹೊಸ ರೆಸಿಪಿಲಿ ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್, ಸಿ ಯು.